ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ ಹಚ್ಚೊಳ್ಳಿ ಅಂತೇಳಿ. ಇವತ್ತು 21ನೇ ತಾರೀಕು ಬುಧವಾರದಂದು ನಾವು ಪರಮ ಪೂಜ್ಯ ಶ್ರೀ ಮುರುಗೇಂದ್ರ ಶಿವಯೋಗಿಗಳ 33ನೇ ಗುರುವಂದನ ಕಾರ್ಯಕ್ರಮದ ಪ್ರಯುಕ್ತವಾಗಿ ವೈದ್ಯ ಆಸ್ಪತ್ರೆ ಬೆಂಗಳೂರು, ಸಾರ್ವಜನಿಕ ಆಸ್ಪತ್ರೆ ಲಿಂಗಸೂಗೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಒಂದು ಬೃಹತ್ವಾದಂಥ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಇವತ್ತು ಎರಡೋಣ ಕ್ರಾಸ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನಮ್ಮ ಸಾರ್ವಜನಿಕ ಆಸ್ಪತ್ರೆಯ ಒಂದು ವೈದ್ಯಾಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ರುದ್ರಗೌಡ ಪೊಲೀಸ್ ಪಾಟೀಲ್ ಸರ್ ಅವರ ಒಂದು ನೇತೃತ್ವದಲ್ಲಿ ಒಂದು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ಇವರ ಸ್ನೇಹಿತರು ಡಾಕ್ಟರ್ ವೆಂಕಟೇಶ್ ಎನ್ ವಿಕಿರಣ ಶಾಸ್ತ್ರರು ಮತ್ತು ಡಾಕ್ಟರ್ ಉಮಾಮಹೇಶ್ವರಿ ಸ್ತ್ರೀರೋಗ ತಜ್ಞರು ಲಿಂಗಸೂಗೂರು, ಶ್ವೇತಾ ಕೆ ನಡುಮನಿ ನೇತ್ರ ತಜ್ಞರು, ಸಂಜಯ್ ರೆಡ್ಡಿ ಮಕ್ಕಳ ತಜ್ಞರು ಮತ್ತು ವಸಂತ್ ಕುಮಾರ್ ಉಡೇದ್ಮನಿ ಇವರು ಕೂಡ ಅಟ್ಟಿ ಚಿನ್ನದ ಗಣಿ ವೈದ್ಯಾಧಿಕಾರಿಗಳು ಇವರೆಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಸುಮಾರು 260ಕ್ಕಿಂತ ಹೆಚ್ಚು ಜನ ಇವತ್ತು ಉಚಿತವಾಗಿ ತಪಾಸಣೆಯನ್ನು ಮಾಡಿಸಿಕೊಂಡ್ರು. ಅದರಲ್ಲಿ ಸುಮಾರು 22 ಪೇಷಂಟು ನಮ್ಮ ವೈದ್ಯ ಆಸ್ಪತ್ರೆಗೆ ರೆಫರ್ ಆಗಿದೆ. ನರದ್ದಾಗಿರ್ಬೋದು, ಕ್ಯಾನ್ಸರ್ ಇರ್ಬೋದು, ಹಾರ್ಟಿಂದಾಗಿರ್ಬೋದು, ಮತ್ತು ಜನರಲ್ ಸರ್ಜರಿ ಆಗಿರ್ಬೋದು, ಕಿಡ್ನಿ ಸ್ಟೋನ್ ಇವೆಲ್ಲವೂ ಸೇರಿ ಸುಮಾರು ಒಂದು 22 ಪೇಷಂಟು ರೆಫರ್ ಆಗಿದೆ. ಅದರಲ್ಲಿ ಕಣ್ಣಿನ ಒಂದು 130 ಕೂಡ ಕಣ್ಣಿನ ತಪಾಸಣೆ ಮತ್ತು ಸರ್ಜರಿಗೆ ರೆಫರ್ ಆಗಿದೆ. ಒಂದು ಒಳ್ಳೆ ಕಾರ್ಯಕ್ರಮ ಇವತ್ತು ನಡೀತು. ತುಂಬ ಜನ ಬಂದಿದ್ದರು. ಹಾಗಾಗಿ ಇನ್ನೂ ಹೆಚ್ಚಿನ ಜನ ಬರುವಂಥ ನಿರೀಕ್ಷೆಯಲ್ಲಿತ್ತು. ಆದರೆ ಮಳೆಯ ಒಂದು ಪ್ರಭಾವದಿಂದ ಸ್ವಲ್ಪ ಜನ ಕೂಡ ಬರೋದು ಕಡಿಮೆ ಆಯಿತು. ಆದರೂ 270ಕ್ಕಿಂತ ಜನ ತೋರಿಸ್ಕೊಂಡಿದ್ದು ಕೂಡ ಒಳ್ಳೆ ಕ್ಯಾಂಪಿನ ಒಂದು ಸಕ್ಸಸ್ ಅಂತ ನಾನು ಹೇಳ್ಬೋದು. ಆಮೇಲೆ ಈ ವಿಡಿಯೋ ನೋಡ್ತಕ್ಕಂಥವ್ರು ಯಾರೇ ಆಗಿರಲಿ, ನಿಮ್ಮಲ್ಲಿ ಯಾವುದಾದ್ರೂ ಹಾರ್ಟು, ಕ್ಯಾನ್ಸರು, ನರದ್ದು, ಎಲುಬು ಕೀಲುಗಳ ತೊಂದರೆ ಆಗಿರ್ಬೋದು ಅಥವಾ ಕಿಡ್ನಿ ಸ್ಟೋನು ಇಂಥ ದೊಡ್ಡ ಆಪ್ರೇಷನ್ ಏನಾದರೂ ಇದ್ದರೆ ದಯವಿಟ್ಟು ಸಂಪರ್ಕ ಮಾಡ್ರಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ ಮೊಬೈಲ್ ನಂಬರ್ 9886353490. ನೀವು ಇದ್ದಲ್ಲಿಂದನೇ ನನಗೆ ಫೋನ್ ಮಾಡಿದರೆ ಸಾಕು. ನನಗೆ ರಿಪೋರ್ಟ್ ಹಾಕಿದರೆ ನೀವು ಯಾವಾಗ ಬರಬೇಕು, ಏನೇನು ತೊಗೊಂಡು ಬರಬೇಕು, ಎಲ್ಲಿಗೆ ಬರಬೇಕು ಅನ್ನೋದನ್ನು ನಾನು ನಿಮಗೆ ವಿವರವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತ ಹೇಳ್ತಾ ನಾನು 2 ಮಾತು.
ಟಿವಿ ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.